ಅಂಬೇಡ್ಕರ್ ಅವರು ತಮ್ಮ ವಿಚಾರಧಾರೆಗಳಿಂದ ಇನ್ನೂ ಸಹ ಬದುಕಿದ್ದಾರೆ. ನಿಖಿಲ್ ರಾಜ್ ಮೌರ್ಯ. ಅಂಬೇಡ್ಕರ್ ಅವರು ಸತ್ತು ಇಷ್ಟು ವರ್ಷಗಳಾದರೂ ಸಹ ಅವರ ವಿಚಾರಧಾರೆಗಳು, ಅವರ ಸಂಘಟನಾತ್ಮಕ ಶಕ್ತಿ, ಆಲೋಚನಾ ಶಕ್ತಿ, ತಮ್ಮ ಯೋಚನಾ ಲಹರಿಯ ಮೂಲಕ ಇನ್ನೂ ಜೀವಂತವಾಗಿದ್ದಾರೆ ಎಂದು ನಿಖಿಲ್ ರಾಜ್ ಮೌರ್ಯರವರು ತಿಳಿಸಿದರು. ಅವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಬಸ್ ನಿಲ್ದಾಣದಲ್ಲಿ ಭಾನುವಾರ SC/ST ಸಮನ್ವಯ ಸಮಿತಿ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಭೀಮೋತ್ಸವ ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಿದ್ದರು. ಅಂಬೇಡ್ಕರ್ ಅವರು ಸರ್ವರಿಗೂ ಒಪ್ಪುವ, ಸರ್ವರಿಗೂ ವೇದ್ಯವಾಗುವ, ಸರ್ವರಿಗೂ ನ್ಯಾಯ ನೀಡುವ, ಪ್ರಪಂಚದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸಬಹುದಾದ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಶೋಷಣೆಯಲ್ಲಿ ನಲುಗುತ್ತಿರುವ ಜನಕ್ಕೆ ಆಶಾ ಕಿರಣವಾಗುವುದೇ ಅಂಬೇಡ್ಕರ್ ಅವರ ಸಂವಿಧಾನ. ಅಂಬೇಡ್ಕರ್ ಕಾರ್ಲ್ ಮಾರ್ಕ್ಸ್ನಂತಹ ಬುದ್ಧಿಜೀವಿಗಳು ವಿರೋಧಿಸಿದಂತಹ ಪುರೋಹಿತಶಾಹಿ ಸಂಸ್ಕೃತಿಯನ್ನು ಇಂದು ಅವರ ಜನ್ಮ ದಿನಾಚರಣೆಯಂದು ಅವರ ಭಾವಚಿತ್ರಗಳಿಗೆ ವಿಭೂತಿ ಬಳೆದು ಕುಂಕುಮ ಹಚ್ಚಿ ಪುರೋಹಿತರಿಂದ ಮಂತ್ರ ಹೇಳಿಸಿ ಪೂಜೆ ಮಾಡಿಸುವ ಸಂಸ್ಕೃತಿ ಬೆಳೆಯುತ್ತಿದೆ. ಅಂಬೇಡ್ಕರ್ ಅವರು ಎಂದಿಗೂ ಇದರ ವಿರೋಧಿಗಳಾಗಿದ್ದರು. ಅವರು ಹೇಳುತ್ತಿದ್ದು, ದೇವಸ್ಥಾನದ ಗಂಟೆಗಳಲ್ಲಿ ನಾನಿರುವುದಿಲ್ಲ, ಶಾಲೆಯ ಗಂಟೆಗಳಲ್ಲಿ ನಾನಿರುತ್ತೇನೆ, ಭಾವಚಿತ್ರಗಳಲ್ಲಿ ನಾನಿರುವುದಿಲ್ಲ, ನಾ ಬರೆದ ಪುಸ್ತಕಗಳಲ್ಲಿ ನಾನಿರುತ್ತೇನೆ. ಹಾಗಾಗಿ ಪ್ರತಿಯೊಬ್ಬರೂ ಓದಬೇಕು, ಓದಿನ ಮೂಲಕ ಸಂಘಟನಾತ್ಮಕ ಶಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದರು. ಪ್ರತಿ ಅಂಬೇಡ್ಕರ್ ಜಯಂತಿಯಂದು ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ, ಯೋಚನೆಗಳ ಬಗ್ಗೆ, ಅವರ ವಿಚಾರಧಾರೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ತಿಳಿಸುವ ಕೆಲಸವಾಗಬೇಕು. ಹಿಂದೆ ಕುರುಬ, ಚಮ್ಮಾರ, ಗೊಲ್ಲ ಹಾಗೂ ಇನ್ನಿತರ ಕೆಳಜಾತಿಯವರ ತಾಯಂದಿರನ್ನು ಕೇಳಿದರೆ ತಮ್ಮ ಮಕ್ಕಳು ತಮ್ಮ ತಂದೆಯಂತೆ ಆಗಬೇಕೆಂದು ಬಯಸುತ್ತಿದ್ದರು. ಆದರೆ ಇಂದು ತಮ್ಮ ಮಕ್ಕಳು IAS, IPS ನಂತಹ ಉನ್ನತ ಹುದ್ದೆಗಳಲ್ಲಿ ಸಾಧನೆ ಮಾಡಬೇಕೆಂಬ ಕನಸು ಕಾಣುತ್ತಾರೆ. ಅದೆಲ್ಲವೂ ಸಾಧ್ಯವಾಗಿದ್ದು ಕೇವಲ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ. ಸಂವಿಧಾನದ ಓದು ನಿಮ್ಮನ್ನು ಸಾಮಾನ್ಯರಲ್ಲಿ ಅಸಾಮಾನ್ಯರನ್ನಾಗಿಸುತ್ತದೆ. ಅಂಬೇಡ್ಕರ್ ಎಂದರೆ ಹೋರಾಟ, ಸಂಘಟನೆ, ವಿಚಾರಧಾರೆ, ಹೋರಾಟ, ಕಾನೂನು, ಸಂವಿಧಾನ ಶೋಷಣೆಯ ವಿರುದ್ಧ ಪ್ರತಿಭಟಿಸುವ ಶಕ್ತಿ, ಧೈರ್ಯ, ಸ್ವಾಭಿಮಾನ ಇವೆಲ್ಲವೂ ಆಗಿದೆ. ಆ ಮೂಲಕ ಅಂಬೇಡ್ಕರ್ ಇಂದಿಗೂ ಜನಮಾಸದಲ್ಲಿ ಅಜರಾಮರಾಗಿದ್ದಾರೆ ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯನ್ನು ಗ್ರಾಮದ ರಾಜಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡದೊಂದಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದೊರೆರಾಜು, ಡಾಕ್ಟರ್ ಕೊಟ್ಟ ಶಂಕರ್, ನಾಗರಾಜು, ಸಹಾಯಕ ಕೃಷಿ ನಿರ್ದೇಶಕ, ತಾಪಂ ಮಾಜಿ ಅಧ್ಯಕ್ಷ BR ಮಂಜುನಾಥ್, ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್, ಸದಸ್ಯರಾದ ದಿನಾಕರ್, ಕಾಂತರಾಜು, BM ಯಶೋದಮ್ಮ, ಗಂಗಮ್ಮ, ಮುಖಂಡರಾದ BRM ಸತ್ಯನಾರಾಯಣ, ಶಾಂತಕುಮಾರ್, ಹೊಸಪಾಳ್ಯ ಜಯಪ್ರಕಾಶ್, ಮುಕಂದಪ್ಪ, ರಾಜಸಿಂಹ, BD ರಾಮಯ್ಯ, ಸಾನವ್ ಸಂಘ ಹೊಸದುರ್ಗ, ತಿಪ್ಪೇಶ್, ಕಾಂತರಾಜು, ಆಟೋರಾಜು, ರಾಮಲಿಂಗಪುರ ಚಂದ್ರಶೇಖರ್, ಮಾದೇನಹಳ್ಳಿ ಲೋಕೇಶ್, ಪ್ರಭಾಕರ್, ಜಾನಕಲ್ ಶಿವು, ಮಂಜುನಾಥ್ ಮೇಷ್ಟ್ರು ಜಾನಕಲ್, ಕರೆ ಮಾದೇನಹಳ್ಳಿ ನಾಗರಾಜು, ನರಸಿಂಹಮೂರ್ತಿ ಮೇಷ್ಟ್ರು, ಲೋಕೇಶ್ ಕೃಷಿ ಇಲಾಖೆ, ನರಸಿಂಹಯ್ಯ, ಹೊಸಪಾಳ್ಯ ದಯಾನಂದ್, ಜಗನ್ನಾಥ್, BK ನಾಗರಾಜು, ರಂಗಶಾಮಯ್ಯ ಮಾಜಿ ಸೇರಿದಂತೆ ಹೋಬಳಿಯ ಎಲ್ಲ SC/ST ಮುಖಂಡರು, ಎಲ್ಲ ಪಕ್ಷದ ಮುಖಂಡರು, ಸಂಘ ಸಂಸ್ಥೆಗಳ ಸದಸ್ಯರು, ಗ್ರಾಮಸ್ಥರು, ಸಾರ್ವಜನಿಕರು ಹಾಜರಿದ್ದರು. ನಾವೇ ಊರು ತುಂಬಾ ಇರೋದು ಹೇಳ್ತಿರ್ತಾರೆ. ಆದ್ರೆ ಇದನ್ನ ತೊಡಕು ಹಾಕಬೇಕು ಅಂತ ಹೇಳಿ ಇಡೀ ದೇಶದಲ್ಲೇ, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಹಿಂದೆ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗಲೇ ಜಾತಿ ಜನಗಣತಿಯನ್ನು ಮಾಡಿ दूध में दूध और पानी में पानी ಯಾರು ಎಷ್ಟಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿಬಿಡಿ, ಯಾರು ಎಷ್ಟಿದ್ದಾರೆ ಅಂತ ಜಗತ್ ಜಾಹೀರ್ ಮಾಡಿ, ಅದಕ್ಕೆ ತಕ್ಕಂತೆ ಅವರಿಗೆ ನ್ಯಾಯ ಕೊಡಿ, ಅದಕ್ಕೆ ತಕ್ಕಂತೆ ಅವರಿಗೆ ಉದ್ಯೋಗ ಕೊಡಿ, ಅದಕ್ಕೆ ತಕ್ಕಂತೆ ಅವರಿಗೆ ಸರ್ಕಾರದಲ್ಲಿ ಅವಕಾಶಗಳನ್ನು ಕೊಡಿ ಅಂತ ಹೇಳಿ ಜಾತಿ ಜನಗಣತಿ ಮಾಡುದು. ನೀವು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ ಏನು ಅಂತಂದ್ರೆ, ಅಂಬೇಡ್ಕರ್ ಜಯಂತಿ ಮಾಡ್ತಿರುವಾಗ ನೀವು ಈ ದೇಶದೊಳಗಡೆ ಬೇರೆ ಯಾರು ಇಲ್ಲ, ನಾವೊಂದು ಈ ರಾಜ್ಯದಲ್ಲಿ ನಾವೊಂದು 2 ಸಮುದಾಯದವರು ಮಾತ್ರ ಇದೀವಿ ಅಂತ ಯಾರು ಭಾವಿಸಿದ್ರು. ಆದ್ರೆ ಅಂಬೇಡ್ಕರ್ ಜಯಂತಿ ದಿವಸ ಜಾತಿ ಜನಗಣತಿ ಬಂದಾಗ
ಯಾರ ಅವಕಾಶಗಳನ್ನು ಯಾರು ಕಿತ್ಕೊಳ್ಳೋದು ಬೇಡ. ನಿಮ್ ತಲೆ ಮೇಲೆ ಕೂರಿಸ್ಕೊಳ್ಬೇಡಿ, ನಿಮ್ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ಕಾಲ ಹತ್ರ ಕೂರಿಸಿದ್ರೆ ನಿಮ್ಗೆ ಅವಕಾಶ ಇಲ್ಲ ಕಣಯ್ಯ, ನೀನ್ ಇಲ್ಲವೇ ಇಲ್ಲ ಅಂತ ಹೇಳಿ ಕಾಲ ಕೆಳಗಡೆ ಕೂರಿಸ್ಕೊಂಡಿದ್ದ ನಿಮ್ಮನ್ನ ನೀನೇನ್ ನಮ್ಮನ್ನ ತಲೆ ಮೇಲೆ ಕೂರಿಸ್ಕೊ ಅಂತ ಕೇಳ್ತಾ ಇಲ್ಲ, ಪಕ್ಕದಲ್ಲಾದ್ರೂ ಕೂರಿಸ್ಕೋ. ಇಷ್ಟು ಜನ ನಾವಿದ್ದೀವಿ, ನಮ್ಮನ್ನ ಪಕ್ಕದಲ್ಲಾದ್ರೂ ಕೂರಿಸ್ಕೊಳಪ್ಪ ಅಂತ ನ್ಯಾಯ ಕೇಳಬೇಕು ಅಂದ್ರೆ ಜಾತಿ ಜನಗಣತಿಯ ವರದಿ ಜಾರಿ ಆಗ್ಬೇಕು. ಆಗ್ಬೇಕಾ ಬೇಡ ಹೇಳ್ರಿ? ಆಗ್ಬೇಕಾ ಬೇಡ? ಆಗ್ಬೇಕು ತಾನೆ? ಆಗ್ಬೇಕು. ಈ ಜಾತಿ ಜನಗಣತಿ ವರದಿ ಆಗ್ಬೇಕು ಅಂದ್ರೇನು? ಟಿವಿಗಳಲ್ಲಿ ಕುತ್ಕೋತಾರೆ ಕೆಲವರು ಉದ್ದಾನ ಪಂಡಿತರು, ಮಹಾ ವಿಚಾರವಂತರು. ಅವರೇನು ನಮ್ಮ ಮನೆಗೆ ಬರಲೇ ಇಲ್ಲ, ಎಲ್ಲ ಕೂತ್ಕೊಂಡು ಮರ ಕೆಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯ ಬರ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಸಾಧ್ಯನಾ? ಸರ್ವೆ ಮಾಡಕ್ ಬಂದಿದ್ದವ್ರು ಯಾರು ಗೊತ್ತಾ? ಮೇಷ್ಟ್ರುಗಳು. ಯಾರು? ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತ ಟೀಚರ್ಸ್. ಒಂದ್ ಜಾತಿಯವರು ಬಂದಿದ್ರ? ಎಲ್ಲಾ ಜಾತಿಯವರು ಬಂದಿದ್ದಾರೆ. ಈ ದೇಶದ ಎಲ್ಲ ಸೆನ್ಸಸ್ ಅವ್ರ ಕೈಲೇ ಮಾಡ್ತಿರೋದು. ಅವರೇ ಈ ಸೆನ್ಸಸ್ ಕೂಡ ಮಾಡಿದ್ದಾರೆ. ಏನ್ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಮಾಡಿದ್ರ? ಜನತಾದಳ ಪಾರ್ಟಿಯ ವರ್ಕರ್ಸ್ ಮಾಡಿದ್ರ? ಬಿಜೆಪಿ ವರ್ಕರ್ಸ್ ಮಾಡಿದ್ರ? ಯಾವ್ದು ಪಕ್ಷದ ಕಾರ್ಯಕರ್ತರು ಮಾಡಿರೋದಲ್ಲ, ಇದು ಮೇಷ್ಟ್ರುಗಳು ಮಾಡಿರೋದು. ಅವ್ರು ಮಾಡಿರುವಂತ ಸರ್ವೆನ ಈಗ ಹೋದ ವಾರ ನಾನು ಯಾರ ಜೊತೆ ಕೂತ್ಕೊಂಡು ತಿಂಡಿ ತಿಂದೆ, ಕಾಫಿ ಕುಡ್ದೆ ಅನ್ನೋದೇ ನಮಗೆ ನೆನಪಿರಲ್ಲ. ಅಂತದ್ರಲ್ಲಿ 10 ವರ್ಷಗಳ ಹಿಂದೆ ಯಾರೋ ಒಂದು ನಮ್ಮ ಮನೆ ಮುಂದೆ ಏನೋ ಬರ್ಕೊಂಡು ಹೋಗಿದ್ ನಮ್ಗೆ ನೆನಪಿರುತ್ತಾ? ಇವತ್ತು ನಮ್ಮ ಮನೆಗೆ ಬಂದಿದ್ದು ನಂಗೆ ಯಾವತ್ತೇನೇ ಇಲ್ಲ, ನಮ್ಮ ಮನೆಗೆ ಬಂದೇ ಇಲ್ಲ ಅನ್ನುವಂತ ಸುಳ್ಳುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹಳ್ಳಿಗಳಲ್ಲಿ ಕೆಳ ಸಮುದಾಯದ ಜನ ಜಾಗೃತರಾಗಿ ಮಾತನಾಡಬೇಕು. ಜಾತಿ ಜನಗಣತಿಯ ವರದಿ ಜಾರಿ ಆದ್ರೆ ಮಾತ್ರ ನಮಗೆಲ್ರಿಗೂ ಸಮಾನವಾದ ನ್ಯಾಯ ಸಿಗುತ್ತೆ ಸರ್. ಹಿಂಗಾಗಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಅಂತ ನೀವೆಲ್ಲ ಕೇಳ್ಬೇಕು. ನಿಮ್ ಕೈಲಿ ಸಾಮಾಜಿಕ ಜಾಲತಾಣ ಇದೆ, ಯುವಕರು ಇದಿರಲ್ವಾ? ಫೋನ್ ಇದೆ ಅಲ್ವಾ? ಫೋನಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಆಗಿ ವಿಡಿಯೋ ಮಾಡ್ಕೊಂಡು, ಫೇಸ್ಬುಕ್ ಆಗಿ ವಿಡಿಯೋ ಮಾಡ್ಕೊಂಡು, ಯೂಟ್ಯೂಬ್ ಆಗಿ ಪಿಕ್ಚರ್ ನೋಡ್ಕೊಂಡು ಬರೀ ಇದೇ ಕಾಲ ಕಳೆದ್ರೆ ಉಪಯೋಗ ಇಲ್ಲ. ನಿಮ್ ಧ್ವನಿ ಎತ್ತಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ಜನಗಣತಿ ವಿರುದ್ಧ ಅವ್ರು ಎಷ್ಟು ಬರೀತಿದಾರಲ್ಲ ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಇಲ್ಲ ರೀ, ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು, ಜಾತಿ ಜನಗಣತಿಲಿ ಮಾಹಿತಿ ತಗೊಂಡ್ರು, ನಾವು ಮಾಹಿತಿ ಕೊಟ್ಟಿದ್ದೀವಿ, ನಮಗೆ ವರದಿ ಬೇಕು ಅಂತ ನೀವು ಕಾಮೆಂಟ್ ಮಾಡ್ಬೇಕು ಯೂತ್ಸು. ಅವಾಗ ಅಂಬೇಡ್ಕರ್ ಚಿಂತನೆಗೆ ಬಲ ಬರುತ್ತೆ.